ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮಗೆ ಭಾಳ ಮಸ್ತಾಗಿರುವಂಥ ಇನ್ಸ್ಟಂಟ್ ರವೆ ಉತ್ತಪ್ಪನ ಹೆಂಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಂತ್ರಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ಈಗ ರವೆ ಉತ್ತಪ್ಪನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಒಳಗೆ 2 ಕಪ್ ಅಷ್ಟು ಮೀಡಿಯಮ್ ರವೆನ ತಗೋಬೇಕು. ಯಾವ ಕಪ್ಪಿಂದ ರವೆ ತಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಅಷ್ಟು ಮೊಸರನ್ನು ಕೂಡ ತಗೋಬೇಕು. ಈಗ ರವೆ ನೆನೆಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ರವೆ ಒಳಗೆ ಹಾಕೋಬೇಕು. ನೀರು ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ರವೆ ನೆನೆಯೋದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕಲಸಿ ಇಟ್ಕೊಂಡಿರುವಂಥ ರವೆ ಒಳಗೆ ಯಾವ್ಯಾವ ಸಾಮಗ್ರಿನ ಹಾಕೋಬೇಕು ಅಂತ ನೋಡೋಣ. 1 ಟೊಮೆಟೊ, 2 ಮೀಡಿಯಮ್ ಈರುಳ್ಳಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಈಗ ಕಲಸಿರುವಂಥ ರವೆ ಒಳಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿನೂ ರವೆ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರವೆ ನೆನೆಯೋದಕ್ಕೆ ನಾವು ಇದನ್ನು ಒಂದು ಅರ್ಧ ಗಂಟೆ ಮೇಲೊಂದು ಪಾತ್ರೆ ಮುಚ್ಚಿ ಅದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಈಗ ನೋಡ್ಬೋದು ನೀವು ಅರ್ಧ ಗಂಟೆ ಆದಮೇಲೆ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ರವೆ ನೆನೆದ ಮೇಲೆ ಅದು ಸ್ವಲ್ಪ ಗಟ್ಟಿ ಅನಿಸಿತ್ತಂದ್ರೆ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉತ್ತಪ್ಪ ಮಾಡೋಕ್ಕೆ ನೆನೆದಿರುವಂಥ ರವೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನೋಡ್ರಿ. ಇವಾಗ ನಾನು ತೋರಿಸ್ಕೊಡ್ತೀನಿ ನೋಡ್ರಿ, ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿರಬೇಕು. ಈಗ ಸ್ಟವ್ ಮೇಲೆ ನಾನು ತವಾ ಕಾಯೋದಕ್ಕೆ ಇಟ್ಕೊಂಡೀನಿ. ತವಾ ಬಿಸಿ ಆದಮೇಲೆ ಅದರೊಳಗೆ ನಾವು ಕಲಿಸಿ ಇಟ್ಕೊಂಡಿರುವಂಥ ಬ್ಯಾಟ್ರನ್ನ ತವೆ ಮೇಲೆ ಹಾಕ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕು, ದೊಡ್ಡದು ಬೇಕಂದ್ರೆ ದೊಡ್ಡದು ಹಾಕ್ಕೋಬೋದು, ಇಲ್ಲ ಚಿಕ್ಕದು ಬೇಕಂದ್ರೆ ಚಿಕ್ಕದು ಹಾಕ್ಕೋಬೋದು. ನಿಮಗೆ ಯಾವ ಸೈಜ್ ಇಷ್ಟನೋ ಆ ಸೈಜ್ ಒಳಗೆ ನೀವು ಹಾಕ್ಕೊಳ್ಬೋದು. ತವೆ ಮೇಲೆ ಬ್ಯಾಟ್ರಿ ಹಾಕ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಮೇಲಿಂದ. ಹಾಕ್ಕೊಂಡಾದ್ಮೇಲೆ ಅದನ್ನು ನಾವು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. 2 ನಿಮಿಷ ಆದ ನಂತರ ನಾವೀಗ ಅದನ್ನು ತಿರುವಿ ಹಾಕಬೇಕು. ತಿರುವಿ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಅದನ್ನು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಉತ್ತಪ್ಪ ರೆಡಿ ಆಗ್ತತಿ. ಈಗ ಅದೇ ಥರ ಇನ್ನೊಂದು ಉತ್ತಪ್ಪನ್ನು ನಾ ಈಗ ತವೆ ಒಳಗೆ ಹಾಕ್ಕೊಳ್ತೀನಿ. ಇದನ್ನು ಕೂಡ ನಾವು ಬ್ಯಾಟ್ರಿನ ತವೆ ಒಳಗೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ನಿಮಿಷ ಬೇಯಿಸ್ಕೊಂಡು 2 ನಿಮಿಷ ಆದಮೇಲೆ ಅದನ್ನು ತಿರುವಿ ಹಾಕಿ 1 ನಿಮಿಷ ಬೇಯಿಸ್ಕೊಂಡ್ರೆ ಮಸ್ತಾಗಿರುವಂಥ ರವೆ ಉತ್ತಪ್ಪ ರೆಡಿ ಆಗ್ತಾವೆ ನೋಡ್ರಿ. ಇದೇ ಥರ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಇನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.